ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಶಿವಗಂಗೆ ಬೆಟ್ಟ ಹತ್ರ ಅಂತ ಬಂದಿದ್ದೀವಿ. ಬನ್ನಿ ಹೋಗೋಣ. ಯಾರು ಹೊಸ ದಾರಿ ಬೇರೆ ತೋರಿಸ್ತಾರೆ. ಪ್ರತಿ ಸರಿನೂ ಹಳೆ ದಾರಿ ಹೋಗ್ತಿದ್ದೋ, ಈ ಸತಿ ಹೊಸ ದಾರಿ ಅಂತ ಯಾವುದೋ. ನಾನು ಮತ್ತೆ ಗೌರೀಶ್ ಬಂದಿರೋದು. ದಾರಿ ಅಂತೂ ಗೊತ್ತಿಲ್ಲ, ಅವನಿಗೆ ಮಾತ್ರ ಗೊತ್ತು, ನನಗೆ ಗೊತ್ತಿಲ್ಲ. ಅಲ್ಲೊಬ್ಬ ಹೋಗ್ತಾನ, ಅದೇ ದಾರಿನಾ? ಅಲ್ಲೊಬ್ರು ಹೋಗ್ತಾವ್ರೆ ಆ್ಯಕ್ಚುಲಿ. ನೋಡೋಣ ಬನ್ನಿ. ಇದು ಪೂರ್ತಿ ಬಂಡೆ ದಾರಿ. ಸನ್ರೈಸ್ ಆಗೋಗ್ಬಿಟ್ಟಿದೆ ಆಲ್ರೆಡಿ. ಆ್ಯಕ್ಚುಲಿ ಇಲ್ಲಿ ಕ್ರೌಡೇ ಇರಲ್ಲ. ಮೆಟ್ಲಿಂದ ಬಂದು ಸಿಕ್ಕಾಪಟ್ಟೆ ಜನ, ಇಲ್ಲಿ ಜನನೇ ಇರಲ್ಲ. ಆರಾಮಾಗಿ ಬರ್ಬೋದು, ಬಟ್ ಸ್ವಲ್ಪ ಕಷ್ಟ ಇರುತ್ತೆ ಅಷ್ಟೇ. ಬಟ್ ಗೊತ್ತಿರೋದು ಮಾತ್ರ ಕರ್ಕೊಂಬನ್ನಿ. ಯಾರು ಗೊತ್ತಿದ್ರೆ ಅವ್ರನ್ನ ಕರ್ಕೊಂಡು ಬನ್ನಿ. ಹಂಗಂಗಿಂದು ಯಾವುದೇ ಕಾರಣಕ್ಕೂ ಬರೋಕ್ಕೆ ಹೋಗ್ಬಿಡಿ. ಆಗಲೇ ರೆಸ್ಟ್ ಮಾಡ್ತಾವ್ರೆ ಗೌರೀಶ್ ಅವರು. ನಾನು ರೆಸ್ಟ್ ಮಾಡ್ತಾ ಇದ್ದೀನಿ, ಅವನೂ ಅಲ್ಲ. ಬಿಸಿಲು ಜಾಸ್ತಿ ಆಗ್ತೈತೆ ಆಗಲೇ. ಬನ್ನಿ ಮೇಲೆ ಹೋಗೋಣ. ಆಯ್ತು, ವ್ಯೂ ನೋಡಿ, ಸೂಪರ್ ಆಗಿದೆ. ಫಾಗ್ ಇದೆ ಮೇಲುಗಡೆ, ಫಾಗ್ ಇದೆ. ಬೇರೆ ಕಡೆ ಮಾತ್ರ ಇಲ್ಲ, ಇಲ್ಲಿ ಮಾತ್ರ ಇದೆ. ಶಿವಗಂಗೆ ಸ್ಪೆಷಲ್ ಇದೆ, ಯಾವಾಗಲೂ ಫಾಗ್ ಇರುತ್ತೆ. ನಿಯರ್ ಬೈ ಒಂದು ಅರ್ಧ ಇಲ್ಲ, ಒಂದು ಕಾಲು ಭಾಗ ಮೇಲೆ ಬಂದು. ಇದು ಚೆನ್ನಾಗಿರುತ್ತೆ ದಾರಿ, ಅಡ್ವೆಂಚರ್ ಸ್ವಲ್ಪ. ನೋಡಿ, ಇಲ್ಲಿಗೆ ಅಲ್ಲಿಂದ ಬರ್ತಾ ಇದ್ದಾರಲ್ಲ, ಅದು ಹಂಗಾಸ್ ಬರ್ತಾರೆ. ನಾವು ಮೆಟ್ಲಿಂದ ಬಂದರೆ ಹಂಗಾಸ್ ಬರ್ತಾರೆ, ಬಟ್ ನಾವು ಹಿಂಗಾಸ್ ಬರ್ತಾರಿಂದ ಇಲ್ಲೇ ಕೆಳಗಡೆ ಪಾರ್ಕ್ ಮಾಡಿದ್ದೆ. ದೇವಸ್ಥಾನ ಹತ್ರ ಪಾರ್ಕ್ ಮಾಡಿದ್ದೀವಿ ಗಾಡಿ. ಆ ದೇವಸ್ಥಾನ ಹತ್ರ ಗಾಡಿ ಪಾರ್ಕ್ ಮಾಡಿರೋದು. ಆರಾಮಾಗಿ ಬರ್ಬೋದು. ಮತ್ತು ನಾರ್ಮಲ್ ರೋಡಿಗೆ ಜಾಯ್ನ್ ಆದೋ. ಇದು ನಾರ್ಮಲ್ ರೋಡ್. ಆ್ಯಕ್ಚುಲಿ ಎಲ್ಲರೂ ಹಿಂಗೆ ಓಡಾಡೋದು ಆಲ್ಮೋಸ್ಟು, ಬಟ್ ಲೋಕಲ್ಸ್ ಅವ್ರಿಗೆ ಗೊತ್ತಿರೋರಿಗೆ ಹಂಗಾಸ್ ಬರ್ತಾರೆ. ಏನು ಬೆನಿಫಿಟ್ಟು ಅಂದರೆ ಸ್ಟೆಪ್ಸ್ ಇರಲ್ಲ ಅಲ್ಲಿ. ಬಟ್ ಸ್ಟಾರ್ಟಿಂಗಲ್ಲಿ ಸ್ಟೆಪ್ಸ್ ಸಿಗುತ್ತೆ ನಿಮಗೆ, ಇಲ್ಲಿ ಸ್ಟೆಪ್ಸ್ ಇರಲ್ಲ. ಆರಾಮಾಗಿ ಬರ್ಬೋದು, ಬಟ್ ಸ್ವಲ್ಪ ಕಷ್ಟ ಇದೆ. ಮಳೆ ಬಂದಾಗೆಲ್ಲ ಜಾರುತ್ತೆ. ಬಟ್ ಆದ್ರೆ ಮೇಲ್ಗಡೆ ಎಲ್ಲ ಹಾಳಾಗ್ಬಿಟ್ಟೈತೆ ಅಲ್ವಾ, ಮೇಂಟೆನೆನ್ಸ್ ಮಾಡಿಲ್ಲ. ಗೌರ್ಮೆಂಟ್ಗೆ ಹೋದ್ಮೇಲೆ ಹಂಗೆ ಅಂತೀಯ? ನಮ್ಮ ಸರ್ಕಾರ ಅನಂತ ಸಾಗರ ಅಂತ. ಚೆನ್ನಾಗಿದೆ ನಂದಿ ಆದ್ರೆ ಇದು, ಬಟ್ ಇದು ಇಡನ್ನು ಗೊತ್ತಾಗಲ್ಲ ಸಡನ್ ಆಗಿ ಯಾರಿಗೂ. ಅಂದರೆ ಇಲ್ಲೊಂದು ರೋಡ್ ಬರುತ್ತೆ, ಅಲ್ಲಿಂದ ಲೆಫ್ಟ್ ತಗೊಂಡ್ರೆ ಹಿಂಗೆ ಬಂದರೆ ಇಲ್ಲಿಗೆ. ಇದು ಶಾರ್ಟ್ಕಟ್ಟೆ, ತುಂಬ ಶಾರ್ಟ್ಕಟ್ ಅಲ್ಲ, ಬಟ್ ಇದು ಇಡನ್ ಆಗಿದೆ ಅಷ್ಟೇ, ಗೊತ್ತಾಗಲ್ಲ. ಚಿಕ್ಕ ಶಾರ್ಟ್ಕಟ್ಟು, ಬಟ್ ಅದ್ರ ದೇವಸ್ಥಾನ ಇದು ನಂದಿ ಗೋಪುರ ಇಲ್ಲೇ ಇದೆ. ಇಡನ್ ಜಾಗ ಇದು. ಬೆಟ್ಟನೇ ಕಾಣ್ತಾ ಇಲ್ಲ, ಅಷ್ಟೊಂದು ಫಾಗ್ ಐತೆ. ಚೆನ್ನಾಗಿದೆ ಫಾಗು. ಅಲ್ಲಿ ಕುಂತಿರೋ ಕೋತಿ ಬಂಡೆ ಮೇಲೆ ಹೆಂಗೆ ಕೂತಿದ್ದೇವೆ, ಸೂಪರಾಗಿ ಕೂತಾ ಇದೆ. ಸಕ್ಕತ್ತಾಗಿದೆ ಕಣ. ಈಗ
ಏನೋ ವ್ಯೂ ಇದು. ಹಾ, ಚೆನ್ನಾಗಿ ಗೊತ್ತಾಯ್ತೆ, ಸೂಪರ್ ಆಗೈತೆ ಮಾತ್ರ. ಬೆಟ್ಟ ಹತ್ತಿ ಬಂದಿದ್ಕ ಸಾತ್ಕ ಆಯ್ತು ಅನ್ಸುತ್ತೆ. ಸ್ಕಂದಗಿರಿ ತರ ಐತಿ, ಸ್ಕಂದಗಿರಿ ಸೂಪರ್ ಆಗಿತ್ತು, ಆದ್ರೂ ಒಳ್ಳೆ ವ್ಯೂ. ಹಾ, ಆಕ್ಚುಲಿ ಇವತ್ತು ಯಾರ್ಯಾರು ಬಂದಿಲ್ಲ ಅವರೆಲ್ಲ ತುಂಬಾ ಮಿಸ್ ಮಾಡ್ಕೊಂಡು. ಈ ವ್ಯೂ ತುಂಬಾ ಚೆನ್ನಾಗಿತ್ತು ಮಾತ್ರ. ಎಲ್ಲಾರನ್ನೂ ಕರೆದೋ ಯಾರು ಬರಲ್ಲ ಬರಲ್ಲ ಅಂದ್ರು, ನಾವು ಮಾತ್ರ ಬಂದು. ಮಿಸ್ಟರ್ ಗೌರೀಶ್ ಅಂಡ್ ಗಿರೀಶ್, ಸೂಪರ್ ಆಗಿದೆ ವ್ಯೂ. ಹುಷಾರಾಗಿ ಹಿಡಿಬೇಕು, ಇಷ್ಟ ಮಾತ್ರ ಹತ್ತದು. ಲಾಸ್ಟ್ 1.5 month ಬ್ಯಾಕ್ ಬಂದಿದ್ದು, ಬಟ್ ಈ ತರ ಇವಾಗ ತುಂಬಾ ಚೆನ್ನಾಗಿದೆ. ಅವಾಗೂ ಇವಾಗೂ ಫುಲ್ಲು ಫಾಗಿ ಇದೆ. ಇನ್ನು ಇವಾಗ 9 times ಬಂದು 8:40 ಆಗಿದೆ. ಹುಷಾರಾಗಿಡಿಯಪ್ಪ. ಬೆಟ್ಟದ ಮೇಲೆ ಒಂದು ವ್ಯೂ, ಬೆಟ್ಟ ಎಳಿಬೇಕಾದ್ರೆ ಅರ್ಧದಲ್ಲಿ ಒಂದು ವ್ಯೂ, ಬೆಟ್ಟದ ಕೆಳಗಡೆ ಇನ್ನೊಂದು ಥರ ವ್ಯೂ. ಆದ್ರೂ ನೆಕ್ಸ್ಟ್ ಲೆವೆಲ್ ಆಗಿದೆ ಶಿವಗಂಗೆ ಬೆಟ್ಟ. ಚೆನ್ನಾಗಿದೆ, ಬನ್ನಿ ಎಲ್ಲ ಟ್ರೆಕ್ ಮಾಡಿ, ಚೆನ್ನಾಗಿರುತ್ತೆ. ಗುಡ್ ಎಕ್ಸ್ಪೀರಿಯನ್ಸ್, ಅಡ್ವೆಂಚರ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಫುಲ್ಲು ಫಾಗ್ ಎಲ್ಲ ಕ್ಲಿಯರ್ ಆಗಿಬಿಟ್ಟಿದೆ, ಇನ್ನು ಸ್ವಲ್ಪ ಇದೆ, ಅಲ್ಲಿ ಮೇಲೆ ತುದಿಯಲ್ಲಿದೆ ಸ್ವಲ್ಪ ಅಷ್ಟೇ ಫಾಗ್. ಬಟ್ ಆದರೆ ನಾವು ಹೋಗಿದ್ದು ಟೈಮು ಕರೆಕ್ಟ್ ಆಗಿತ್ತು. ನಾವು ಆ್ಯಕ್ಚುಲಿ ಅದೇ ಟೈಮೇ ಹೋಗಬೇಕು. ಟ್ರೆಕ್ಕಿಂಗ್ ಮಾಡ್ಬೇಕಾದ್ರೆ ಬೆಸ್ಟ್ ಟೈಮ್ ಇಸ್ ಆ ಟೈಮೇ ಬೆಸ್ಟ್. 6 o'clock ನಾವು ಟ್ರೆಕ್ ಸ್ಟಾರ್ಟ್ ಮಾಡಿರ್ಬೇಕು ಆಲ್ರೆಡಿ. ಇಲ್ಲಿ 5:40 ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇನ್ನೇನು ಬಂದ್ಬಿಟ್ಟ ಕೆಳಗಡೆ, ಇನ್ನೊಂದು 6 to 5 minutes ಅಷ್ಟೇ ರೀಚ್ ಆಗ್ಬಿಡ್ತೀವಿ. ಅಲ್ಲೇ ಪಾರ್ಕಿಂಗ್ ಇರೋದು ಗಾಡಿ, ಅಲ್ಲಿಂದ ಹೋಗೋದು ವಾಪಸ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.